ಎಸ್ ವಾರ್ಡ್ ನಂಬರ್ 3 ಮಾದೇಶ್ವರ ಲೇಔಟು ಶ್ರೀಧರ್ ಅವರು ಏನು ಕೆಲಸ ಮಾಡಿದ್ದಾರೆ ವಾರ್ಡಲ್ಲಿ, ಈಗಲೂ ಕೂಡ ಮಾಜಿ ಆದಮೇಲೆ ಕೂಡ ಕೆಲಸ ಮಾಡ್ತೀರಾ, ಒಂದಷ್ಟು ಯುವಕರ ಟೀಮ್ ಇದೆ, ಮಾತನಾಡಿ. ಸುರೇಶ್ ಅಂತ ಸರ್, ನಾನು ಸೆಂಟ್ರಿಂಗ್ ಕಾಂಟ್ರಾಕ್ಟ್ರು. ಶ್ರೀಧರ್ ಅವರು ಹೇಗೆ ಈ ವಾರ್ಡಲ್ಲಿ ಕೆಲಸ? ಸರ್, ಅವರು ಕೆಲಸದ ಬಗ್ಗೆ ಏನು ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಕೆಲಸನೇ ಫಸ್ಟ್ ಅವ್ರಿಗೆ. ಯಾರೇ ಅಧಿಕಾರಿ ಆಗಲಿ ಏನೇ ಆಗಲಿ ಖುದ್ದಾಗಿ ನಿಂತು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ. ಮತ್ತು ಕೆಲಸ ಕಾಮಗಾರಿ ನೋಡಬೇಕು, ನೀವು ಬಂದು ವಿಸಿಟ್ ಮಾಡಿದಾಗಲೇ ಗೊತ್ತಾಗೋದು ಅವ್ರ ಕೆಲಸ. ಯಾಕಂದರೆ ಮಳೆ ನೀರು ಯೂಜಡಿ ಪ್ರತಿಯೊಂದು ಯಾವುದು ಅಷ್ಟು ಭಾಗದಲ್ಲೂ ಎಲ್ಲ ಕಡೆ ಹೋಗಿ ನೋಡಿದ್ರು ಇವ್ರ ಕೆಲಸಕ್ಕೆ ಫಸ್ಟ್ ಅಂತೀನಿ ನಾನು ಹೇಳೋದು. ಇವಾಗ 10ಲ್ಲಿ 10ಗೆ ಕೊಡಬೇಕು ಇವ್ರಿಗೆ. ಯಾಕಂದರೆ ಇವಾಗ ಎಲೆಕ್ಷನ್ ಆಗಿಲ್ಲ, ಎಲ್ಲ ಪ್ರತಿಯೊಬ್ಬರು ಎಲೆಕ್ಷನ್ ಆಗಿಲ್ಲದೆ ಹೋದ್ರಿಂದ ಇವಾಗ ಹೆಂಗಂದ್ರೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಯಾರು ರೆಸ್ಪಾನ್ಸು ಅಂದರೆ ಸಿಗೋದು ಅಧಿಕಾರಿಗಳು ಎಲ್ಲರಿಗೂ ಯಾರು ಗೊತ್ತಿರುತ್ತೆ. ಇವಾಗ ಎಲೆಕ್ಷನ್ ಆಗಿದ್ರೆ ಇವ್ರಿಗೊಂದು ಚಾನ್ಸ್, ಇನ್ನೊಂದು ಸತಿ ಚಾನ್ಸ್ ಕೊಟ್ಟು ಕ್ಲೀನಾಗಿ ಇನ್ನೂ ಉನ್ನತಕ್ಕೆ ಹೋಗ್ತಾರೆ. ಯಾಕೆಂದರೆ ಎಜುಕೇಟೆಡ್ ಇವಾಗೆಲ್ಲ ಫಸ್ಟೆಲ್ಲ ಇದ್ದರು, ಅವರೆಲ್ಲ ಏನು ಅಂತಲೇ ಗೊತ್ತಲ್ಲ. ನಾವು ಇವಾಗೆಲ್ಲ ಎಜುಕೇಟೆಡ್ ಆಗಿರೋದ್ರಿಂದ ಸ್ವಲ್ಪ ನಮಗೂ ಇವಾಗ ಏನೇ ಅಂದ್ರೂ ಎಲ್ಲದಕ್ಕೂ ರೆಡಿಯಾಗಿರ್ತೀವಿ. ನೀವು ನೋಡಿದಾಗೆ ಈ ವಾರ್ಡ್ ಹೇಗಿತ್ತು ನಿಮ್ಮ ನೆನಪಿದ್ದಂಗೆ ಈಗ ವಾರ್ಡ್ ಕಂಪೇರ್ ಮಾಡಿದ್ರೆ ಹೇಗೆ ಅನಿಸುತ್ತೆ? ಸರ್, ಕ್ಲೀನಾಗಿ ಆಗಿದೆ ಮಾತ್ರ, ಅದು ಮಾತ್ರ ಹೇಳ್ಬೋದು. ಫಸ್ಟಿಗಿಂತ ಇವಾಗ ಇವ್ರಿಗೆ ತಗೊಳ್ಳೋ ಕೆಲಸ ನಂಬರ್ 1 ಸರ್. ಇವಾಗ ಯಾರೇ ಮಾಡೋದಿದ್ರು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾರ ಬಗ್ಗೆನೂ ಕೆಲಸದ ಬಗ್ಗೆ ಇದು ಮಾಡ್ತಾರೆ. ಯಾಕಂದರೆ ನಾವು ನೋಡಿದ್ದೀವಲ್ಲ, ಇವಾಗ ಮಳೆ ನೀರು ಎಲ್ಲೂ ನಿಂತ್ಕೊಂತಿಲ್ಲ ವಾರ್ಡಲ್ಲೂ. ಮತ್ತು UGD ಸಮಸ್ಯೆಗಳು ತುಂಬ ಕಡಿಮೆ ಆಗಿದೆ. ಆದರೆ ಎಲೆಕ್ಷನ್ ಆಗಿಲ್ಲ, ಅದರಿಂದ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇತ್ತು. ಇವಾಗ ಎಲೆಕ್ಷನಿನ ತಿರ್ಗಾ ಡಿಕ್ಲೇರ್ ಮಾಡಬೇಕು ಬೇಗ, ಆಲ್ಮೋಸ್ಟು ಮಾಡಿದ್ರೆ ಇನ್ನೂ ಕೆಲಸ ಮಾಡ್ತಾರೆ. ಡೈಲಿ ವರ್ಕ್ ನಡೀತಾ ಇದೆ, ಆದರೆ ಒಂದಷ್ಟು ದೊಡ್ಡ ಕೆಲಸಗಳಾಗಬೇಕು ಅಂದರೆ ಎಲೆಕ್ಷನ್ ಆಗಲೇಬೇಕು, ಒಂದಷ್ಟು ಹಣ ಬರೋಕ್ಕೆ ಅಂತ ಹೇಳ್ತಾರಂತ. ವಿಜೇಂದ್ರ ಅಂತ, ಕಾಂಟ್ರಾಕ್ಟ್ರ್ ಕನ್ಸ್ಟ್ರಕ್ಷನ್. ಹಾಂ. ಶ್ರೀಧರ್ ಹೇಗೆ ವಾರ್ಡಲ್ಲಿ ಕೆಲಸ ಮಾಡ್ತಾರೆ? ಶ್ರೀಧರ್ ಪಕ್ಷಾತೀತವಾಗಿ ಹೇಳಬೇಕು, ಯಾವ ಪಕ್ಷನೂ ಬೇಡ. ಇಲ್ಲ ಪಕ್ಷ ಅಂತೇನಿಲ್ಲ, ಅಭಿವೃದ್ಧಿ ಕಡೆ ದಿಕ್ಕಲ್ಲಿದ್ದಾರೆ. ಅಂದರೆ ಫಸ್ಟೆಲ್ಲ ಏನು ಮಾಡ್ತಿದ್ರು, ಫಸ್ಟು ಬರೀ ಕಾರ್ಪೊರೇಟ್ರು ಅಂದರೆ ಬರೀ ಮನೆ ನೋಡಬೇಕು ಅಥವಾ ಕಸ ತೆಗಿಬೇಕು, ಅದು ಅಷ್ಟು ಮಾತ್ರ ಇರ್ತಿತ್ತು ಅಂದ್ಕೊತೀನಿ ನನಗೆ ಗೊತ್ತಿರೋಂಗೆ. ಇವರು ಬಂದು ಇನ್ಡೆಪ್ತು ಅಂದರೆ ಈಗ ಡ್ರೈನ್ ಆಗ್ಬೋದು, ರೋಡ್ಗಳಾಗ್ಬೋದು, ರಸ್ತೆ ಅಗಲೀಕರಣ ಆಗ್ಬೋದು. ಕೆಲವೊಂದಷ್ಟು ಜನ ನನ್ನನ್ನು ಸೇರಿ ಒಂದಷ್ಟು ಜನ ವಿರೋಧನೂ ಮಾಡಿಕೊಂಡ್ರು. ಫುಟ್ಪಾತ್ ತೆರವೀಕರಣ ಆಗ್ಬೋದು, ಫುಟ್ಪಾತ್ದು ಸ್ವಲ್ಪ ಒತ್ತುವರಿ ಅಥವಾ ಈಗ ಮರಗಳಿರುತ್ತೆ ಅದನ್ನು ತೆಗೆದು ರೋಡು ಅಭಿವೃದ್ಧಿ ನೆಕ್ಸ್ಟು ಹೇಗೆ ಬರುತ್ತೆ ಅನ್ನೋದನ್ನ ಒಂದು ವಿಷನಲ್ಲಿ ಮಾಡಿ ಅದನ್ನೆಲ್ಲ ನೋಡ್ತಾ. ಬಟ್ ನಮಗೆ ಗೊತ್ತಾಗಲ್ಲ, ಮುಂಚೆ ಇವರು ಹೇಳ್ದಾಗ ಗೊತ್ತಾಗಲ್ಲ ಅದು ಹೀಗಿರುತ್ತೆ ಹೀಗೆ ಬರುತ್ತೆ ಅನ್ನೋದು. ಬಟ್ ಕೆಲಸ ಆದಮೇಲೆ ಗೊತ್ತಾಗುತ್ತೆ ಅದು ಹೇಗೆ ಬರುತ್ತೆ ಅನ್ನೋದು. ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ವಿರೋಧ ಮಾಡ್ತೀವಿ, ನಾವು ಖಂಡಿತ ವಿರೋಧ ಮಾಡಿರ್ತೀವಿ. ಯಾಕೆಂದರೆ ನಮ್ಮದೇ ಮರ ಆಗಿರ್ಬೋದು, ಇನ್ನೊಂದು ಮನೆ ನಮ್ಮ ಮನೆಯೇ ಆಗಬೇಕು, ಇನ್ನೊಬ್ರು ಎಲ್ಲ ಪಾಯಿಂಟ್ ಔಟ್ ಮಾಡಿರ್ತೀವಿ. ಬಟ್ ಆದರೆ ಅದು ಕೆಲಸ ಆದಮೇಲೆ ಅದನ್ನು ನೋಡ್ತೀವಲ್ಲ, ಆವಾಗ ಗೊತ್ತಾಗುತ್ತೆ. ಆ ರಿಸಲ್ಟ್ ನೋಡಿದಾಗ ಹೇಗಿರ್ಬೋದು, ಇದು ಚೆನ್ನಾಗಿದೆ ಅಲ್ವಾ, ಈ ಥರ ಎಲ್ಲ ಇರ್ಬೋದಿತ್ತು. ಹೌದು, ಖಂಡಿತ ಆ ಥರನೇ ಆಗೋದು. ಆಮೇಲೆ ಕೆಲಸಗಳೆಲ್ಲ ಖುದ್ದಾಗಿ ನಿಂತ್ಕೊಂಡು ಕ್ವಾಲಿಟಿ ಕೇಳ್ತಾರೆ. ಈಗ ಬೇರೆಯವ್ರ ಥರ ಏನು ಇದು ಮಾಡೋದೆಲ್ಲ ಏನಿಲ್ಲ. ಫುಲ್ ಇವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಕನ್ಸ್ಟ್ರಕ್ಷನ್ ಐಡಿಯಾ ಇರೋದ್ರಿಂದ, ರೋಡ್ ಇದ್ರ ಬಗ್ಗೆ ಐಡಿಯಾ ಇರೋದ್ರಿಂದ ಒಂದು ಕೇಂಬರ್ ಕೊಡೋದಾಗಲಿ ಅಥವಾ ಲೆವೆಲಿಂಗ್ ಮಾಡೋದಾಗಲಿ ರೋಡಲ್ಲಿ, ಅಥವಾ ಡ್ರೈನು ಹೀಗೆ ಬರಬೇಕು ಇದೇ ಬರಬೇಕು ಅಂತ ಒಂದು ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಅನುಭವ ಇರೋದ್ರಿಂದ ತುಂಬ ನೀಟಾಗಿ ಕೆಲಸ ಮಾಡಿಸಿದ್ದಾರೆ. ಆಮೇಲೆ ಮತ್ತೆ ಅವರೇನಾದ್ರು ಒಂದು ನಿಮಿಷ, ಇನ್ನೊಂದು ಸ್ವಲ್ಪ ಕಸದ ಬಗ್ಗೆ ತುಂಬ ಸಮಸ್ಯೆ ಇತ್ತು ಇಲ್ಲೆಲ್ಲ. ಅಂದರೆ ಎಲ್ಲೆಲ್ಲಂದರಲ್ಲಿ ಎಷ್ಟು ಬಿಡೋದು, PGಗಳು ಸುತ್ತಮುತ್ತ ಇದೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ರೂಮ್ಸ್ಗಳು ಅವು ಇವು. ಸೊ ಆ ಜಾಗಗಳಿಗೆ CC ಕ್ಯಾಮ್ರಾ ಹಾಕ್ಸಿ ಕಸ ಆಗದೆ ಇರೋಂಗೆ ಒಂದಷ್ಟು ಇನಿಷಿಯೇಟಿವ್ ತೊಗೊಂಡು ಆ ಥರ ಎಲ್ಲ ಮಾಡಿದ್ದಾರೆ. ಬಟ್ ಅದು ಗೌರ್ಮೆಂಟ್ ಕಡೆಯಿಂದನೂ ಥ್ರೂ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಅವೆಲ್ಲಕ್ಕೆಲ್ಲ ಸ್ವಲ್ಪ ಫಂಡಿಂಗ್ ಎಕ್ಸ್ಟ್ರಾ ಬೇಕಾಗಿತ್ತು. ಇವ್ರು ಪರ್ಸ್ನಲ್ಲಾಗಿ ಮಾಡಿದರು, ಬಟ್ ಅದನ್ನು ಇನ್ನೂ ಸ್ವಲ್ಪ ಸರ್ಕಾರದ ಇದು ಏನು ಈ MCC ಇದರಿಂದ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಹೌದು. ಈಗ ಮತ್ತೆ ಅವ್ರು ಏನಾದರೂ ನಿಂತ್ಕೋಬೇಕು ಅಂತ ಅನಿಸುತ್ತೆ? ಖಂಡಿತ. ಈಗ ಅಭಿವೃದ್ಧಿ, ಈಗ ಯಾರ ವಿಷನ್ ಇದೆ ಅವ್ರಿಗೆ ಕೆಲಸ ಕೊಟ್ಟರೆ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಇರೋರಿಗೆ ತಾನೇ, ಈಗ ಅರ್ಜಿ ಯಾರಿಗಿದೆ ಮಾಡಬೇಕು ಅನ್ನೋ ಒಂದು ಸಮಾಜ ಸೇವೆ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಯಾರಿದೆ ಅವರು ಕೊಟ್ಟರೆ ಖಂಡಿತ ಮಾಡ್ತಾರೆ. ಯಾವುದು ನಾವು ಕೊಟ್ಟಿದ್ದಕ್ಕೆ ಲಾಸ್ ಆಯಿತು ಅಂತೇನಿಲ್ಲ. ಕೆಲಸ ತೊಗೊಬೋದು. ಈಗ ನಾವು ಓಟ್ ಹಾಕಿದ್ವಿ, ಸುಮ್ಮನೆ ವೇಸ್ಟ್ ಆಗಿದೆ, ಇದಿಲ್ಲ ಆಗಿಲ್ಲ ಹೀಗಿಲ್ಲ ಅಂತೇನಿಲ್ಲ. ಎಲ್ಲ ಚೆನ್ನಾಗೇ ಇದೆ, ಒಳ್ಳೆ ಡೆವಲಪ್ಮೆಂಟ್ ಇದೆ. ವಾರ್ಡ್ಗಳು ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗಿದೆ. ವಾಟ್ರು ಇದಾಗ್ಬೋದು, ಸಮಸ್ಯೆ ಇದ್ದಿದ್ದು ಸಿಕ್ಕಾಪಟ್ಟೆ ಜ್ವಲಂತ ಸಮಸ್ಯೆಗಳೇ ಇತ್ತು. ತುಂಬ ಜ್ವಲಂತ ಸಮಸ್ಯೆ. ಮೇಜರಾಗಿ ನಮಗೆ ಇಲ್ಲೆಲ್ಲ ರೆವಿನ್ಯೂ ಬಡಾವಣೆಗಳು ಜಾಸ್ತಿ, UGD ಸಮಸ್ಯೆಗಳು ಬರ್ತವೆ, ಡ್ರೈನ್ ಸಮಸ್ಯೆಗಳು ಬರ್ತವೆ, ವಾಟ್ರ್ ಸಮಸ್ಯೆಗಳು ಬರ್ತಿದ್ವಿ. ಆಲ್ಮೋಸ್ಟ್ ಕಮ್ಮಿ ಮಾಡಿದ್ದಾರೆ. ಫುಲ್ ಮುಗೀತು ಅಂತ ನಾನು ಹೇಳಕ್ಕೆ ಬರಲ್ಲ, ಕಮ್ಮಿ ಮಾಡಿದ್ದಾರೆ. ಇವ್ರ ಕೈಯಲ್ಲಿ ಆಗಿದ್ದು ಈ ಪೀರಿಯಡಲ್ಲಿ ಏನು ಟೈಮ್ ಸಿಕ್ಕಿದೆ, ನೆಕ್ಸ್ಟ್ ಪೀರಿಯಡ್ಗೆ ಅಡಿಪಾಯ ಹಾಕಿದ್ದಾರೆ. ಅದನ್ನು ಕ್ಯಾರಿ ಮಾಡೋದಕ್ಕೆ ಇವ್ರಿಗೊಂದು ಅಧಿಕಾರ ಕೊಟ್ಟರೆ ಕ್ಯಾರಿ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದವ್ರಿಗೆ ಅವ್ರ ಥಿಂಕಿಂಗ್ ಬೇರೆ ಥರ ಇರುತ್ತೆ, ಇವರೊಂದು ಇದರಲ್ಲಿ ಮಾಡಿರ್ತಾರೆ, ಅದನ್ನು ಕ್ಯಾರಿ ಮಾಡಬೇಕಲ್ಲ. ಇಲ್ಲ ಸ್ಟಾಪ್ ಆಗಿಬಿಟ್ರೆ ಬೇರೆ ಇದಾಗ್ಬಿಡುತ್ತೆ. ಬಟ್ ಇವತ್ತು ಬಸ್ ಓಡೋದಕ್ಕೆ, ಆಟೋ ಓಡೋದಕ್ಕೆ ಫುಟ್ಪಾತ್ ಇರುತ್ತೆ ನೋಡಿ. ಫುಟ್ಪಾತ್ ವ್ಯಾಪಾರಿಗಳು ರಸ್ತೆ ಮಾಡಿಕೊಟ್ರೆ ಇಲ್ಲೆಂದು ನಿಲ್ಲಿಸ್ಕೊಂಡು
ವೆಹಿಕಲ್ ಓಡಾಡಬೇಕು ಅಂತ ರಸ್ತೆ ಮಾಡಿದ್ವಿ. ಫುಟ್ಪಾತ್ ವ್ಯಾಪಾರಿಗಳು ರಸ್ತೆಗೆ ಬಂದರು. ಇನ್ನು ಏನು ಮಾಡೋದು ಹೇಳಿ. ಇದು ರೈಟ್ ನ್ಯೂಸ್.